ಅಂತೇಳಿ. ನಂಬುತ್ತೀರಾ ನೀವು? ಕರ್ನಾಟಕದಲ್ಲಿ ಒಕ್ಕಲಿಗ ಗೌಡ್ರು ಯಾವ ಪ್ರಮಾಣದಲ್ಲಿ ಕನ್ವರ್ಟ್ ಆಗಿದ್ದಾರೆ ಗೊತ್ತಾ ನಿಮಗೆ? ಹಾಸನ ಜಿಲ್ಲೆಯ ಕಟ್ಟಾಯದ ಪಕ್ಕದ ಶೆಟ್ಟಿಹಳ್ಳಿ ಗ್ರಾಮದ 70% ಒಕ್ಕಲಿಗರು ಕನ್ವರ್ಟ್ ಆಗಿ ಕ್ರಾಸ್ ಸಿಕ್ಕಿಸಿಕೊಂಡು ಆದಿಚುಂಚನಗಿರಿ ಮಠಕ್ಕೆ ಉಗ್ಕೊಂಡು ಹೊರಟಿದ್ದಾರೆ ಅವರು. ಕೋಲಾರ ಜಿಲ್ಲೆ ಒಂದರಲ್ಲಿಯೇ 1 ಲಕ್ಷ ಒಕ್ಕಲಿಗರು ಕನ್ವರ್ಟ್ ಆಗಿಬಿಟ್ಟಿದ್ದಾರೆ. ನಂಬುತ್ತೀರಾ ಬಂಧುಗಳೇ? ದಾವಣಗೆರೆ ತಾಲೂಕು ಒಂದರಲ್ಲಿಯೇ 370 ವೀರಶೈವ ಲಿಂಗಾಯಿತರ ಕುಟುಂಬಗಳು, 370 ವೀರಶೈವ ಲಿಂಗಾಯತರ ಕುಟುಂಬಗಳ ಕನ್ವರ್ಟ್ ಆಗಿದೆ. ಇದು ಗೊತ್ತಾದ ಕೂಡಲೇ ನಾನು ಭಾಷಣದಲ್ಲಿ ಬೈಲಿಕ್ಕೆ ಶುರು ಮಾಡಿದೆ. ಏನು ಮಾಡ್ತಾ ಇದೆ ಮುರುಘಾ ಮಠ, ಏನು ಮಾಡ್ತಾ ಇದೆ ತರಳಬಾಳು ಮಠ, ಏನು ಮಾಡ್ತಾ ಇದೆ ಅಖಿಲ ಭಾರತೀಯ ವೀರಶೈವ ಮಹಾಸಭಾ. ಲಿಂಗಾಯತ್ರ ಆಗಿದ್ರ ತರಳಬಾಳು ಮಠ, ಲಿಂಗಾಯತರಾಗಿ ಉಳಿದ್ರೆ 3000 ಮಠ, ಲಿಂಗಾಯತರಾಗಿ ವೀರಶೈವರಾಗಿದ್ರೆ ನಿಮ್ಮ ವೀರಶೈವ ಮಹಾಸಭಾ. ಊರ ಕನ್ವರ್ಟ್ ಆಗ್ತಾ ಇದೆ, ಏನು ಮಾಡ್ತಾ ಇದ್ದೀರಿ ಅಂತ ಬೈದೆ ನಾನು. ಅದನ್ನ ಗಂಭೀರವಾಗಿ ಪರಿಗಣಿಸಿದ ವೀರಶೈವ ಮಹಾಸಭಾ SS ಪಾವುಟೆ ಅಂತ ಒಬ್ಬ IPS ಆಫೀಸರ್ ಇದ್ರು, ರಿಟೈರ್ ಆದ್ರು. ಅವರ ನೇತೃತ್ವದಲ್ಲಿ ಒಂದು ಸತ್ಯಶೋಧನಾ ಸಮಿತಿಯನ್ನ ಆ ದಾವಣಗೆರೆಗೆ ಕಳುಹಿಸಿದ ಮೇಲೆ ಅವರು ರಿಪೋರ್ಟ್ ಕೊಡ್ತಾರೆ. ಕಾರಂತರು ಹೇಳಿದ್ದು ಸತ್ಯ, 370 ವೀರಶೈವ ಕುಟುಂಬಗಳು ಕನ್ವರ್ಟ್ ಆದವರು ಯಾವ್ಯಾವ ಮಠಕ್ಕೆ ಸೇರಿದವರು ಅನ್ನುವ ಲಿಸ್ಟ್ ಅನ್ನು ನನಗೆ ಕಳಿಸ್ಕೊಟ್ಟಿದ್ದಾರೆ ಅವರು. ಲಮಾಣಿಗಳ ತಾಂಡಕ್ಕೆ ಲಮಾಂಡಿಗಳ ತಾಂಡವೇ ಕನ್ವರ್ಟ್ ಆಗ್ತಾ ಇದೆ. ಕುರುಬರ ಕೇರಿಯೇ ಮತಾಂತರ ಆಗ್ತಾ ಇದೆ. ನೋಡ್ಬೇಕಾ? ನನ್ನ ಜೊತೆಗೆ ಬನ್ನಿ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಗುಡ್ಡದ ಸುತ್ತಮುತ್ತಲೂ ಇರುವ ಕುರುಬರ ಕೇರಿನೇ ಕನ್ವರ್ಟ್ ಆಗಿದೆ. ಕರ್ನಾಟಕದ ಕುರುಬರ ನಾಯಕ ಕಣ್ಣು ಮುಚ್ಕೊಂಡು ಕೂಳ್ತಾನೆ. ಓಟಿಗೆ ಜಾತಿ ಬೇಕು, ಜಾತಿಗೆ ಬೆಂಕಿ ಬಿದ್ರೆ ಅವನು ಅದರೊಳಗೆ ರೊಟ್ಟಿಯನ್ನ ಸುಡುವ ಪಾಪಿ. ಇದಕ್ಕೋಸ್ಕರ ಪ್ಲಾನ್ ಇದೆ. ಬ್ರಾಹ್ಮಣರನ್ನು ಕನ್ವರ್ಟ್ ಮಾಡಬೇಕಾ? ಬ್ರಾಹ್ಮಣರ ಪಾದ್ರಿ. ಕುರುಬರನ್ನು ಕನ್ವರ್ಟ್ ಮಾಡಬೇಕಾ? ಕುರುಬರ ಪಾದ್ರಿ. ಒಕ್ಕಲಿಗರನ್ನು ಕನ್ವರ್ಟ್ ಮಾಡಬೇಕಾ? ಒಕ್ಕಲಿಗರ ಪಾದ್ರಿ. ವೀರಶೈವರನ್ನ ಕನ್ವರ್ಟ್ ಮಾಡಲಿಕ್ಕೆ ರಾಜು ಗೌಡ ಅನ್ನುವ ಪ್ರೊಫೆಸರ್ ಒಬ್ಬನ್ನೇ ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಅವರು. ಬಂಧುಗಳೇ, ನಿಮ್ಮ ಹಿಂದೂ ಸಮಾಜಕ್ಕೆ ಹತ್ತಿರುವ ಒರಳೆ, ಅದಕ್ಕೇನಂತಾರೆ? ಇದೊಂದು ಮರ ಬಹಳ ಬಲಿಷ್ಠವಾಗಿ ಕಾಣಿಸ್ತಾ ಇದೆ. ಎಂತೆಂತಹ ಬಿರುಗಾಳಿಗಳನ್ನ ಕಂಡು ಎದುರಿಸಿ ನಿಂತ ಮರ ಇದು. ಇದ್ದಕ್ಕಿದ್ದಂತ ಈ ಮರ ಗಾಳಿ ಏನೂ ಇಲ್ಲದ ದಪ್ಪ ಅಂತ ಬಿತ್ತು ಅಂತ ಒಳಗಡೆ ನೋಡಿದ್ರೆ ಒಳಗಡೆ ಹುಳ ಹಿಡಿದಿರ್ತದೆ. ಹಿಂದೂ ಸಮಾಜಕ್ಕೆ ಹತ್ತಿರುವ ಹುಳ. ಹಿಂದೂ ಸಮಾಜಕ್ಕೆ ಅದಕ್ಕೇನಂತೀರಿ? ಹುಳ ಒಳಗಡೆಯಿಂದಾನೆ ಮರ ತಿಂತದಲ್ಲ. ಈ ಮಿಷನರಿಗಳು ಮಾಡುವ ಅನಾಹುತ ಇದು. ಮತಾಂತರದ ಅಂತಿಮ ಪರಿಣಾಮ ಏನಾಗ್ತದೆ ಎನ್ನುವುದು ನಿಮಗೆ ಹೇಳಬೇಕಾ? ಬನ್ನಿ ನನ್ನ ಜೊತೆಗೆ ಮಣಿಪುರಕ್ಕೆ, ಬನ್ನಿ ನನ್ನ ಜೊತೆಗೆ ನಾಗಾಲ್ಯಾಂಡಿಗೆ, ಬನ್ನಿ ನನ್ನ ಜೊತೆಗೆ ಮಿಜೋರಾಮಿಗೆ, ಬನ್ನಿ ನನ್ನ ಜೊತೆಗೆ ಆ ಪೂರ್ವಾಂಚಲದ ಭಾರತಕ್ಕೆ. ನಿನ್ನೆ ಮೊನ್ನೆಯವರೆಗೆ ನಮ್ಮವರೇ ಆದ ಆ ಹಿಂದೂಗಳನ್ನ ಆಸೆ, ಆಮಿಷ, ಒತ್ತಡ, ಭಯ, ಬೆದರಿಕೆ ಮತ್ತು ಇಂತಹ ರಾಜಕೀಯ ಪ್ರಭಾವವನ್ನು ಬಳಸಿ ಅವರೆಲ್ಲರನ್ನೂ ಮತಾಂತರ ಮಾಡಿದ್ರು. ಅಲ್ಲಿ ಟ್ರೈಬಲ್ಸ್ ಇಲ್ಲ. ಉದಾಹರಣೆಗೆ ಮೇಘಾಲಯ ಅಂತಿದೆ. ಆ ಮೇಘಾಲಯದಲ್ಲಿ 3 ಪ್ರಮುಖವಾದ ಟ್ರೈಬಲ್ಗಳು, ಒಂದು ಜಯಂತಿಯ, ಒಂದು ಕಾಶಿಯ, ಇನ್ನೊಂದು ಹೆಸರು ಮರೆತೆ, ಸಂಗಮ, PA ಸಂಗಮ ಅವರ ಜಾತಿ. ಈ 3 ಜಾತಿಯ ಟ್ರೈಬಲ್ಸ್ ಅನ್ನ ಕನ್ವರ್ಟ್ ಮಾಡಿ ಇಡೀ ಮೇಘಾಲಯವನ್ನ ತನ್ನ ಕೈ ಒಳಗೆ ಇಟ್ಕೊಂಡು ತುಳಿತಾ ಇದೆ ಚರ್ಚ್. ಅವರಿಗೆ ಭಾರತ ಬೇಕಾಗಿಲ್ಲ, ರಾಷ್ಟ್ರಧ್ವಜ ಬೇಕಾಗಿಲ್ಲ, ರಾಷ್ಟ್ರಗೀತೆ ಬೇಕಾಗಿಲ್ಲ, ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸುವುದಿಲ್ಲ. ಅವರಿಗೆ ಭಾರತ ಬೇಕು. ಯಾಕೆ? ವರ್ಷಕ್ಕೆ ಕೋಟಿ ರೂಪಾಯಿ ಅನುದಾನಕ್ಕಾಗಿ ಭಾರತ ಬೇಕು.